ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ವೀಕ್ 12 ಡ್ರಿಲ್ಲಿಂಗ್ ಮಿಷನ್ಸ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಅನ್ನೋ ಒಂದು ಕೋರ್ಸಲ್ಲಿ ಇರುವಂತಹ ವೀಕ್ 12 ಡ್ರಿಲ್ಲಿಂಗ್ ಮಿಷನ್ ಬಗ್ಗೆ ನಾನು ಇಲ್ಲಿ ತನಕ ವಿಡಿಯೋ ಸೆಷನ್ಸ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೆಷನಲ್ಲಿ ಅದ್ರದ್ದು ಮುಂದುವರೆದ ಭಾಗ ಅಂದರೆ 5ನೇ ಸೆಷನ್ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಪ್ರೀವಿಯಸ್ಲಿ ಯು ಲರ್ನ್ಡ್ ಅಬೌಟ್ ಇಂಟ್ರೊಡಕ್ಷನ್ ಟು ಡ್ರಿಲ್ಲಿಂಗ್ ಮಿಷನ್ಸ್ and purpose, working principle, advantages and applications of drilling machine. Later on you learnt about classifications of drilling machines and how radial drilling machine is nomenclature ಅದರದ್ದು ಒಂದು ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ಅದಾದಮೇಲೆ ಪ್ರೀವಿಯಸ್ ವಿಡಿಯೋದಲ್ಲಿ ಆಪರೇಷನ್ಸ್ ಪರ್ಫಾರ್ಮ್ ಇನ್ ಡ್ರಿಲ್ಲಿಂಗ್ ಮಿಷನ್ಸ್ ಲೈಕ್ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್. ಸೊ ಅಷ್ಟು ಆಪರೇಷನ್ಸ್ದು ಫೀಚರ್ಸ್ ಯಾವ ಥರ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಟ್ವಿಸ್ಟ್ ಡ್ರಿಲ್ ಅಂತ ಏನು ಕರಿತೀವಿ ಅದರದ್ದು ಪಾರ್ಟ್ಸ್ಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಬರ್ತೀನಿ. ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಡೂ ಅ ಪ್ರಾಕ್ಟೀಸ್ ಸೆಷನ್ ಆ್ಯಂಡ್ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಇನ್ಪುಟ್ಸ್ನ ನಾನು ಲೇಟರ್ ಆನ್ ಇನ್ ದ ಲೇಟರ್ ಸೆಷನ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್. ಸೊ ಈ ಒಂದು ಸೆಷನಲ್ಲಿ ಟ್ವಿಸ್ಟ್ ಡ್ರಿಲ್ ಅಂದ್ರೇನು, ಅದನ್ನು ಹೆಂಗೆ ನಾಮನ್ಕ್ಲೇಚರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ದಿಸ್ ಇಸ್ ಕಾಲ್ಡ್, ಈ ಎಲ್ಲ ನೋಡಿರ್ತೀರಿ, ಡ್ರಿಲ್ ಬಿಟ್ ಅಂತ ಕರೀತಾರೆ ಇದನ್ನು ಜನರಲ್ ಆಡು ಭಾಷೆಯಲ್ಲಿ, ಅಥವಾ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಭಾಷೆಯಲ್ಲಿ ಡ್ರಿಲ್ ಅಂತ ಕರೀತಾರೆ. ಸೊ ಇದ್ರದ್ದು ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆಸ್ ಎ ಬೇಸಿಕ್ ನಾಲೆಡ್ಜ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಎನಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಸೊ ವೆದರ್ ಇಟ್ ಮೇ ಬಿ ITI, ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಟ್ವಿಸ್ಟ್ ಡ್ರಿಲ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಜಸ್ಟ್ ಲೈಕ್ ನೀವು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ನಾಮನ್ಕ್ಲೇಚರ್ ಕಲ್ತ್ಕೊಂಡ್ರಿ ಅಥವಾ ಮಿಲ್ಲಿಂಗ್ ಕಟರ್ ನಾಮನ್ಕ್ಲೇಚರ್ ಕಲ್ತ್ಕೊಂಡ್ರಿ, ಅಟ್ಲೀಸ್ಟ್ ಕೆಲವೊಂದು ಪಾರ್ಟ್ಸ್ ತಿಳ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಟ್ವಿಸ್ಟ್ ಡ್ರಿಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಸೆಷನಲ್ಲಿ. ಫಸ್ಟ್ ಆಫ್ ಆಲ್ ಡ್ರಿಲ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. It is a multi-point cutting tool. It's not a single point, it is multi-point cutting tool which is used to produce ಅಥವಾ enlarge hole in the workpiece. ಸ್ಟಾರ್ಟಿಂಗು ಡ್ರಿಲ್ ಮಾಡಬೇಕಾದ್ರೆ ಅಥವಾ ಹೋಲ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಹೋಲ್ನ ಎನ್ಲಾರ್ಜ್ ಮಾಡಬೇಕಾದ್ರೂ ಕೂಡ ಇದಕ್ಕಿಂತ ದೊಡ್ಡ ಸೈಜ್ ಡ್ರಿಲ್ ಬಿಟ್ನ ಯೂಸ್ ಮಾಡಿಕೊಂಡು ನಾವು ಅದರಲ್ಲೂ ಕೂಡ ಡ್ರಿಲ್ಲಿಂಗ್ನ ಮಾಡ್ತೀವಿ. ಸೊ ಇಲ್ಲಿ ಇಟ್ ಯೂಶ್ವಲಿ ಕನ್ಸಿಸ್ಟ್ಸ್ ಆಫ್ 2 ಕಟಿಂಗ್ ಎಡ್ಜಸ್ ಸೆಟ್ ಆನ್ ಆ್ಯಂಗಲ್ ವಿತ್ ದ ಆಕ್ಸಿಸ್. ಇಲ್ಲಿ 2 ಕಟಿಂಗ್ ಎಡ್ಜಸ್ನ ಕಾಣುತ್ತೆ ನಿಮಗೆ. ಅದು ಯು ಕ್ಯಾನ್ ಸಿ ಹಿಯರ್ cutting edge number 1 and chisel edge. So these are the 2 cutting edges we can observe in the tip of the cutting tool anta helbodu. So twist drill is the most common type of drill which is used today. ಪ್ರತಿ ದಿನ ಇಂಡಸ್ಟ್ರೀಸ್ಗಳಲ್ಲಿ, ವರ್ಕ್ಶಾಪ್ಸ್ಗಳಲ್ಲಿ, ಪ್ರತಿ ಒಂದು ಕಡೆಯೂ ಕೂಡ ಡ್ರಿಲ್ ಬಿಟ್ಸು ಸತತವಾಗಿ ಬಳಕೆಯಲ್ಲಿದೆ. ಸೊ ಟ್ವಿಸ್ಟ್ ಡ್ರಿಲ್ನ ನಾವು ಪಾರ್ಟ್ಸ್ ಲೇಬಲ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಟ್ವಿಸ್ಟ್ ಡ್ರಿಲ್ನ 3 ಇಂಪಾರ್ಟೆಂಟ್ ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಮೊದಲನೇದು ಡ್ರಿಲ್ ಪಾಯಿಂಟು. ಡ್ರಿಲ್ ಪಾಯಿಂಟ್ ಅಂತ ಹೇಳಿದ್ರೆ ಡ್ರಿಲ್ ಟಚ್ ಆಗುವಂತಹ ಒಂದು ಪಾಯಿಂಟು. ದಿಸ್ ಇಸ್ ಕಾಲ್ಡ್ ಡ್ರಿಲ್ ಪಾಯಿಂಟ್. ಬಾಡಿ, ಸೊ ಬಾಡಿ ಆಫ್ ದ ಡ್ರಿಲ್ ಬಿಟ್ ಇಸ್ ದಿಸ್, ಆ್ಯಂಡ್ ದ ಶಾಂಕ್. ಶಾಂಕ್ ಪೋರ್ಷನ್ ಈಸ್ ದ ಒನ್ ವಿಚ್ ಇಸ್ ಫಿಕ್ಸ್ಡ್ ಟು ದ ಡ್ರಿಲ್ ಸ್ಪಿಂಡಲ್. ಡ್ರಿಲ್ ಸ್ಪಿಂಡಲ್ಗೆ ಇಲ್ಲಿ ಟೇಪರ್ ಆಗಿರುವಂತಹ ಶಾಂಕ್ ಪೋರ್ಷನ್ನ ಫಿಕ್ಸ್ ಮಾಡ್ತಾರೆ. ಹಾಗಾಗಿ 3 ಪಾರ್ಟಾಗಿ ಡಿವೈಡ್ ಮಾಡ್ಬೋದು. ಸೊ ಇಲ್ಲಿಂದ ತುದಿಗೆ ನಾವು ಡ್ರಿಲ್ ಪಾಯಿಂಟ್ ಅಂತ ಕರಿತೀವಿ ಅಥವಾ ಡೆಡ್ ಸೆಂಟರ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಡ್ರಿಲ್ ಬಾಡಿ ಅಂತ ಕರಿತೀವಿ. ನೆಕ್ಸ್ಟು ಶಾಂಕ್ ಅಂತ ಕರಿತೀವಿ. ಈ ಪೋರ್ಷನ್ನ ಈ 3 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಇಂಪಾರ್ಟೆಂಟ್ ಟರ್ಮ್ಸ್ ಕಡೆಗೆ ಬಂದರೆ, ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಡ್ರಾ ಇನ್ ದ ಎಕ್ಸಾಮಿನೇಷನ್, ಫಸ್ಟ್ ಯು ನೀಡ್ ಟು ಸ್ಟಾರ್ಟ್ ವಿತ್ ದ ಡ್ರಿಲ್ ಆಕ್ಸಿಸ್. ಸೊ ಇಟ್ ಈಸ್ ಅ ಲಾಂಜಿಟ್ಯೂಡಿನಲ್ ಸೆಂಟರ್ ಲೈನ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಡ್ರಿಲ್ ಆಕ್ಸಿಸ್ ವಿಚ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಲಾಂಜಿಟ್ಯೂಡಿನಲ್ ಸೆಂಟರ್ ಲೈನ್. ಡ್ರಿಲ್ ಪಾಯಿಂಟ್ ಇಸ್ ದ ಶಾರ್ಪನ್ಡ್ ಎಂಡ್ ಆಫ್ ದ ಡ್ರಿಲ್ ಬಾಡಿ. ಶಾರ್ಪನ್ಡ್ ಎಂಡ್ ಅಂದರೆ ಈ ತುದಿಗೆ ನಾವು ಡ್ರಿಲ್ ಪಾಯಿಂಟ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟಿಂಗ್ ಆಫ್ ಆಲ್ ದ ಪಾರ್ಟ್ಸ್ ವಿಚ್ ಇಸ್ ಶೇಪ್ ಟು ಪ್ರೊಡ್ಯೂಸ್ ಲಿಪ್ಸ್, ಫೇಸಸ್ ಆ್ಯಂಡ್ ಚಿಸಲ್ ಹೆಡ್ಸ್. ಸೊ ತುದಿ ಇರೋದ್ರಿಂದ ಇಲ್ಲಿ ನಿಮಗೆ ಇಲ್ಲಿಂದಲೇ ನಿಮಗೆ ಎಲ್ಲ ಪಾರ್ಟ್ಸ್ಗಳು ಶುರುವಾಗುವಂಥದ್ದು. ಲಿಪ್ಸ್ ಆಗಿರ್ಬೋದು, ಫೇಸಸ್ ಆಗಿರ್ಬೋದು, ಅಥವಾ ಚಿಸಲ್ ಹೆಡ್ಸ್ ಆಗಿರ್ಬೋದು, ಈ ಒಂದು ಪಾಯಿಂಟಿಂದನೇ ಶುರು ಮಾಡ್ತಾರೆ. ನೆಕ್ಸ್ಟ್ ಲಿಪ್ ಅಥವಾ ಕಟಿಂಗ್ ಹೆಡ್ಸ್ ಅಂತ ಕರಿತೀವಿ. ತುದಿ ಅಥವಾ ಕಟಿಂಗ್ ಹೆಡ್ಸ್. ಸೊ ತುದಿ ಅಂದರೆ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಅ ಕಟಿಂಗ್ ಎಡ್ಜ್. ಈ ಕಟಿಂಗ್ ಎಡ್ಜ್ನ ಹೆಂಗೆ ಮಾಡಿರ್ತಾರೆ, ಇಟ್ ಈಸ್ ಫಾರ್ಮ್ಡ್ ಬೈ ಇಂಟರ್ಸೆಕ್ಷನ್ ಆಫ್ ಫ್ಲ್ಯಾಂಕ್ ಆ್ಯಂಡ್ ಫೇಸ್. ಫ್ಲ್ಯಾಂಕು ಮತ್ತು ಫೇಸ್ ಆ ಎರಡರ ಮಧ್ಯೆ ಇರುವಂತಹ ಆ್ಯಂಗಲ್ಗೆ ನಾವು ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಲಿಪ್ ಅಥವಾ ಕಟಿಂಗ್ ಎಡ್ಜ್ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಎ ಪಾರ್ಟ್ ಕಾಲ್ಡ್ ಫ್ಲ್ಯಾಂಕ್. ಸೊ ಇಟ್ ಇಸ್ ಅ ಸರ್ಫೇಸ್ ಆನ್ ಡ್ರಿಲ್ ಪಾಯಿಂಟ್. ಸೊ ಡ್ರಿಲ್ ಪಾಯಿಂಟಲ್ಲಿ ಇರುವಂತಹ ಸರ್ಫೇಸ್ ಇದು, ಇಲ್ಲೇ ತುದಿಲೇ ಇರುವಂತಹ ಸರ್ಫೇಸು ವಿಚ್ ಎಕ್ಸ್ಟೆಂಡ್ಸ್ ಬಿಹೈಂಡ್ ದ ಲಿಪ್ ಆಫ್ ದ ಫಾಲೋಯಿಂಗ್ ಫ್ಲೂಟ್. ಅಂದರೆ ನೋಡಿ, ಒಂದೊಂದಕ್ಕೂ ಫ್ಲೂಟ್ ಅಂತ ಕರೀತಾರೆ. ಸೊ ಏನು ಫ್ಲ್ಯಾಂಕ್ ಅನ್ನೋದು ಪ್ರತಿಯೊಂದರಲ್ಲೂ ಕೂಡ ಲಿಪ್ಗೆ ಹಿಂದೆಯಿಂದ ಬಂದು ಪ್ರತಿಯೊಂದು ಫ್ಲೂಟ್ಗೂ ಅಟ್ಯಾಚ್ ಆಗಿರುವಂತಹ ಒಂದು ಪಾರ್ಟ್. ನೆಕ್ಸ್ಟ್ ಶಾಂಕ್. ಶಾಂಕ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಈ ಪೋರ್ಷನ್ಗೆ ನಾವು ಶಾಂಕ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಪೋರ್ಷನ್ ಆಫ್ ಎ ಡ್ರಿಲ್ ಇನ್ ವಿಚ್ ಇಟ್ ಈಸ್ ಹೆಲ್ಡ್ ಆ್ಯಂಡ್ ಡ್ರಿವನ್. ಡ್ರಿಲ್ ಸ್ಪಿಂಡಲ್ಗೆ ಇದನ್ನು ಫಿಕ್ಸ್ ಮಾಡಿ ಅದನ್ನು ಆಮೇಲೆ ರೊಟೇಟ್ ಮಾಡ್ತಾರೆ.
So helix angle is very important part. So this is an angle between the leading edge of the land. The leading edge of the land ಅಂದರೆ ಎಲ್ಲಿ ಪಾಯಿಂಟ್ ಕಟ್ ಆಗುತ್ತಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಲೀಡಿಂಗ್ ಎಡ್ಜ್ ಆಫ್ ದಿ ಲ್ಯಾಂಡ್. ಆ್ಯಂಡ್ ಆಕ್ಸೆಸ್, ಡ್ರಿಲ್ ಆಕ್ಸೆಸ್ ಮತ್ತು ಲೀಡಿಂಗ್ ಎಡ್ಜ್ಗೆ ಇರುವಂತಹ ಆ್ಯಂಗಲ್ಗೆ ನಾವು ಹೆಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಸೊ ರೇಕ್ ಆ್ಯಂಗಲ್ ಅಂತ ಕರಿತೀವಿ. ರೇಕ್ ಆ್ಯಂಗಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಹೇಳಿದ್ದೀವಿ. ರೇಕ್ ಆ್ಯಂಗಲ್ ಅಂದರೆ ಫೇಸು ಮತ್ತು ಡ್ರಿಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಎಳೆದಿರುವಂತಹ ಲೈನ್. ಯು ಕ್ಯಾನ್ ಸಿ ಹಿಯರ್ ಡ್ರಿಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಎಳೆದಿರುವಂತಹ ಲೈನು ಮತ್ತು ಆ ಫೇಸ್ ಏನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಅ ಫೇಸ್. ಈ ಎರಡರ ಮಧ್ಯೆ ಇರುವಂತಹ ಆ್ಯಂಗಲ್ಗೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ರೇಕ್ ಆ್ಯಂಗಲ್. ಇನ್ನು ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ಕರಿತೀವಿ. ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್ ಅಂದರೆ ಇಟ್ ಇಸ್ ದ ಆ್ಯಂಗಲ್ ಫಾರ್ಮ್ಡ್ ಬೈ ಫ್ಲ್ಯಾಂಕ್ ಆ್ಯಂಡ್ ದ ಪ್ಲೇನ್ ಅಟ್ ರೈಟ್ ಆ್ಯಂಗಲ್ಸ್ ಟು ದ ಡ್ರಿಲ್ ಆಕ್ಸಿಸ್. ಸೊ ಫ್ಲ್ಯಾಂಕು ಮತ್ತು ಒಂದು ಪ್ಲೇನು ಡ್ರಿಲ್ ಆಕ್ಸಿಸ್ಗೆ ರೈಟ್ ಆ್ಯಂಗಲ್ ಡ್ರಾ ಮಾಡಿ ಆಮೇಲೆ ಫ್ಲ್ಯಾಂಕ್ಗೆ ಎಷ್ಟು ಆ್ಯಂಗಲ್ ಇದೆ ಅನ್ನೋದನ್ನು ನಾವು ಮೆಷರ್ ಮಾಡಿದ್ರೆ ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್ ಸಿಗುತ್ತೆ. ಯೂಶ್ವಲಿ ಇದು 5 ರಿಂದ 8 ಡಿಗ್ರಿ ಇರುತ್ತೆ. ಇನ್ನು ಪಾಯಿಂಟ್ ಆ್ಯಂಗಲ್ ಅಂದರೆ ಇಟ್ ಈಸ್ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ದ ಕೋನ್ ಫಾರ್ಮ್ಡ್ ಬೈ ದ ಲಿಪ್ಸ್. ಯು ಕ್ಯಾನ್ ಸಿ ಹಿಯರ್ ದಿಸ್ ಆ್ಯಂಗಲ್ ಇಸ್ ಪಾಯಿಂಟ್ ಆ್ಯಂಗಲ್. ಸಿ ನೋಡಿ, ನೀವು ತುಂಬ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಸಿನ್ಸ್ ಯು ಆರ್ ಇನ್ ಫಸ್ಟ್ ಸೆಮಿಸ್ಟರ್, ಕಾನ್ಸೆಪ್ಟ್ಸ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಇನ್ ಯುವರ್ ಫ್ಯೂಚರ್ ಸೆಮಿಸ್ಟರ್ ಆಲ್ಸೋ. ಹಾಗಾಗಿ ಏನೇನೆಲ್ಲ ಪಾರ್ಟ್ಸ್ ಇದೆ ಅಂತ ಅಟ್ಲೀಸ್ಟ್ ನಿಮಗೆ ನಾಮನ್ಕ್ಲೇಷನ್ ಮಾಡೋಕ್ಕೆ ಬಂದರೆ ಯು ಕ್ಯಾನ್ ಈಸಿಲಿ ಗೆಟ್ ಅ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಇಷ್ಟಾಗಿತ್ತು ಟ್ವಿಸ್ಟೆಡ್ ಡ್ರಿಲ್ ನಾಮನ್ಕ್ಲೇಚರ್ದು ಕೆಲವೊಂದು ಇನ್ಫಾರ್ಮೇಷನ್ನು. ನಿಮಗೆ ತುಂಬ ಡೀಟೇಲ್ ಆಗೂ ಹೇಳ್ಬೋದಿತ್ತು, ಬಟ್ ನಾನು ಬರೀ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿದ್ದೀನಿ. ಅಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಮೋರ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಡ್ರಿಲ್ ಬಿಟ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್. ಸೊ ಐ ಆಮ್ ಹ್ಯಾಪಿ ಟು ಆನ್ಸರ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ drilling, reaming and tapping operations can be performed in workshop drilling machine. Thanks for watching.